ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಎಲ್ಲರೂ ಇವತ್ತು ನನ್ನ ಜೊತೆ ನೀವೆಲ್ಲ ಭಾಗಲ್ಪುರ್ಗೆ ಬರ್ತಾ ಇದ್ದೀರಾ. ಇದು ಬಿಹಾರದ ಒಂದು ಜಿಲ್ಲೆ ಆಗಿದೆ. ಮಹಾಭಾರತದ ಟೈಮಲ್ಲಿ ಕರ್ಣನ ರಾಜಧಾನಿ ಆಗಿತ್ತು ಅಂತ ಕೂಡ ಹೇಳಲಾಗುತ್ತೆ. ಸಮ್ಮರ್ ಹಾಲಿಡೇಸ್ ನಡೀತಾ ಇದೆ. ಇಲ್ಲಿ ಜೂನ್ ಅಲ್ಲಿ ಸಮ್ಮರ್ ಹಾಲಿಡೇಸ್ ಬರುತ್ತೆ. ನಮ್ ಕಡೆ ಎಲ್ಲ ಮಾರ್ಚ್ ಏಪ್ರಿಲ್ ಅಲ್ಲಿ ಬಂದ್ರೆ ಇಲ್ಲಿ ಜೂನ್ ಅಲ್ಲಿ ಬರುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಆದ್ರೆ ನನ್ನ ಎಕ್ಸಾಮ್ ಇರೋದ್ರಿಂದ, ಮಾಸ್ಟರ್ಸ್ ನ ಎಕ್ಸಾಮ್ ಇರೋದ್ರಿಂದ ನಾವು ಭಾಗಲ್ಪುರದಲ್ಲಿ ಸೆಂಟರ್ ಇದೆ. ಹೀಗಾಗಿ ಭಾಗಲ್ಪುರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಾರ್ವಾಡಿ ಕಾಲೇಜ್ ನಲ್ಲಿ ನನ್ನ ಸೆಂಟರ್ ಇದೆ. ಸೊ ಅದ್ರ ಹತ್ರನೇ, ನಾಥ್ ನಗರದಲ್ಲಿ ಹತ್ರನೇ ದಿ ಮಹಾರಾಜ ಪ್ಯಾಲೇಸ್ ಅನ್ನೋ ಒಂದು ಹೋಟೆಲ್ ಸಿಕ್ತು. ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಒಂದು ರೂಮ್ ಅನ್ನ ನೋಡ್ತಾ ಇದೀವಿ. ರೂಮ್ ಕಮ್ ಹಾಲ್, ಈ ಒಂದು ರೂಮ್ ಅನ್ನ ನಾವು ತೆಗೆದುಕೊಂಡಿದ್ವಿ. ಯಾಕೆಂದ್ರೆ ಮಕ್ಕಳ ಜೊತೆ ಬಂದಿರೋದ್ರಿಂದ 7 ದಿನ ನಾವ್ ಅಲ್ಲಿರ್ಬೇಕು. ನಾನು ಸ್ಟಡಿ ಕೂಡ ಮಾಡ್ಬೇಕು. ಅದಕ್ಕಾಗಿ ನಾವು ಸ್ಪೇಷಿಯಸ್ ರೂಮ್ ಅನ್ನ ತೆಗೆದುಕೊಂಡಿದ್ವಿ. ಸೊ ಮಕ್ಕಳು ಕೂಡ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ನಂದು ಮಧ್ಯಾಹ್ನ ಎಕ್ಸಾಮ್ ಇತ್ತು, 2 ಗಂಟೆಯಿಂದ 5 ಗಂಟೆ. ಪ್ರತಿದಿನ ಎಕ್ಸಾಮ್ ಆದ ನಂತರ ಹೊರಗಡೆ ಸಿಟಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮಹಾಭಾರತದ ಕಾಲದ್ದಾಗಿರೋದ್ರಿಂದ ನಿಮ್ಗೆ ಒಂದು ಫೀಲ್ ಕೊಡುತ್ತೆ. ನಿಮ್ಮ ಅಲ್ಲಿ ಒಂದು ವಾತಾವರಣ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ. ಸೊ ನೋಡಿ, ತಿಲ್ಕಾ ಮಾಂಜಿ ಯೂನಿವರ್ಸಿಟಿ, ಇದು ಮಾರ್ವಾಡಿ ಕಾಲೇಜ್, ಇದು ನನ್ನ ಸೆಂಟರ್ ಆಗಿತ್ತು. ಅದಾದ ನಂತರ ನಾವು ಸಾಯಂಕಾಲ ಬಾಬಾ ವೃದ್ಧೇಶ್ವರ್ ನಾಥ್ ಟೆಂಪಲ್ಗೆ ಹೋಗಿದ್ವಿ. ನೋಡಿ ಯಾವ ರೀತಿ ಶಿವಲಿಂಗ ಇದೆ ಅಂತೇಳಿ. ಇಲ್ಲಿ ಪೂಜೆ ನಡೀತಾ ಇದೆ. ಸಿಕ್ಕಾಪಟ್ಟೆ ಪ್ರಾಚೀನವಾದಂತ ಒಂದು ದೇವಾಲಯ ಇದು. ಅಂದ್ರೆ ತುಂಬಾನೇ ಶಿವಲಿಂಗಗಳಿದೆ ಇಲ್ಲಿ. ನೋಡಿ, ಇದು ಮೇನ್ ಆದಂತ ಒಂದು ಮುಖ್ಯ ಶಿವಲಿಂಗ. ಅಲ್ಲಿ ಪೂಜೆ ನಡೀತಾ ಇದೆ. ನಾವು ಕೂಡ ಪೂಜೆಯನ್ನ ಮಾಡಿದ್ವಿ. ತುಂಬಾನೇ ಪ್ರಶಾಂತತೆಯನ್ನ ಕೊಡುತ್ತೆ. ತುಂಬಾ ಶಾಂತವಾಗಿದೆ ಟೆಂಪಲ್ ಇದು. ಇಲ್ಲಿ 100ಕ್ಕೂ ಹೆಚ್ಚು ಶಿವಲಿಂಗಗಳಿದೆ. ಅಂದ್ರೆ ಚಿಕ್ಕ ಚಿಕ್ಕ ರೂಮ್ ಅಲ್ಲಿ ಆಗಿದೆ, ಚಿಕ್ಕ ರೂಮ್ ಅಲ್ಲಿ ಇದೆ. ಅಲ್ಲಿ ಎಲ್ಲಾ ಕೂತು ಮೆಡಿಟೇಷನ್ ಅನ್ನ ಮಾಡ್ತಾರೆ. ನನ್ನ ಹಿಂದ್ಗಡೆ ನೋಡ್ಬೋದು ನೀವು, ಅಲ್ಲಿ ಮೆಡಿಟೇಷನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದು ಇನ್ನೊಂದು ಶಿವಲಿಂಗ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ರೂಮ್ ಇದೆ. ರೂಮ್ ಅಲ್ಲಿ ಶಿವಲಿಂಗ ಇದೆ. ಅಲ್ಲಿ ಸುತ್ತಮುತ್ತ ಕೂತ್ಕೊಂಡು ಜನ ಪೂಜೆ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. ಇನ್ನು ಕೆಲವು ಕಡೆ ಲೈನ್ ಆಗಿ ಶಿವಲಿಂಗಗಳನ್ನ ಇಟ್ಟಿದ್ದಾರೆ. ಬರೀ ಶಿವಲಿಂಗ ಅಲ್ದೇನೆ ಅಲ್ಲಿ ಪಾರ್ವತಿ, ಸೀತೆ, ರಾಮ, ಲಕ್ಷ್ಮಣ, ಆಂಜನೇಯ ಸ್ವಾಮಿ, ಈ ರೀತಿಯಾಗಿ ಎಲ್ಲಾ ಒಂದು ದೇವಗಳ ಮೂರ್ತಿ ಇದೆ. ಈ ಒಂದು ದೇವಾಲಯ ನೋಡ್ಬೋದು ಯಾವ ರೀತಿಯಾಗಿ ಹೊರಗಡೆಯಿಂದ ಕಾಣಿಸ್ತಾ ಇದೆ ಅಂತೇಳಿ. ಅತ್ಯಂತ ಪ್ರಾಚೀನ, ಅಂದ್ರೆ 8ನೇ ಶತಮಾನದಲ್ಲಿ ಈ ಒಂದು ದೇವಾಲಯವನ್ನ ಕಟ್ಟಿಸಲಾಗಿತ್ತು ಅಂತ ಹೇಳ್ತಾರೆ. ಆ ಫೀಲ್ ನಿಮ್ಗೆ ವಿಭಿನ್ನವಾಗಿ ಕೊಡುತ್ತೆ. ನೋಡಿ ಶಿವಲಿಂಗಗಳು ಯಾವ ರೀತಿ ಲೈನ್ ಆಗಿದೆ ಅಂತ ಹೇಳಿ. ನೋಡಿ, ಇದು ಶಿವ, ಪಾರ್ವತಿ, ನಂದಿ. ಈ ಒಂದು ಮೂರ್ತಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಈ ರೀತಿಯಾದಂತಹ ಮೂರ್ತಿ ನಾನು ಸೌತ್ ಅಲ್ಲಿ ಕೂಡ, ದಕ್ಷಿಣದಲ್ಲಿ ಎಲ್ಲೂ ಕೂಡ ನೋಡಿಲ್ಲ. ಅಂದ್ರೆ ಮೀಸೆ ಇರುವಂತಹ ಒಂದು ಶಿವ, ಪಾರ್ವತಿ ಆ ತರ ತೋರಿಸಿದ್ದಾರೆ. ಹೊಟ್ಟೆ ಎಲ್ಲ ಇದೆ ಶಿವನಿಗೆ. ಇಲ್ಲಿ ಭಜನೆ, ಕೀರ್ತನೆ ಕೂಡ ಮಾಡ್ತಾ ಇದ್ದಾರೆ ಹೊರಗಡೆಯಲ್ಲಿ, ನೋಡ್ಬೋದು ನೀವು. ಇದು ಮಾತಾ ರಾಣಿಯ ಒಂದು ಮೂರ್ತಿ. ಮಾತಾ ರಾಣಿಯ ಮೂರ್ತಿ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅದನ್ನೇ ನನ್ನ ಗಂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ. ಸೊ ಇದು ಹೊರಗಡೆ. ಅದಾದ ನಂತರ ನಾವು ಇಲ್ಲಿ ಹೊರಗಡೆನೆ, ಅಂದ್ರೆ ಟೆಂಪಲ್ ಹೊರಗಡೆನೆ ಜಾತ್ರೆ ನಡೀತಾ ಇತ್ತು. ಬಿಹಾರದಲ್ಲಿ ಹೆಚ್ಚಾಗಿ ಯಾವುದೇ ಮಾಲ್ ಇರದೇ ಇರೋ ಕಾರಣಕ್ಕಾಗಿ ತುಂಬಾನೇ ಜಾತ್ರೆಗಳು, ತಿಂಗಳುಗಟ್ಲೆ ಜಾತ್ರೆ ನಡೆಯುತ್ತೆ. ಮೇಳ ಅಂತ ಕರೀತಾರೆ. ಅಂದ್ರೆ 3 ತಿಂಗಳು, 4 ತಿಂಗಳು, ವಂಡರ್ ಲ್ಯಾಂಡ್ ಅಂತ ಹೇಳಿ, ಡಿಸ್ನಿ ಲ್ಯಾಂಡ್ ಅಂತ ಹೇಳಿ 5-6 ತಿಂಗಳ ತನಕ, 6-6 ತಿಂಗಳ ತನಕ ನಡೀತಾ ಇರುತ್ತೆ. ಸೊ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ವಲ್ಲ, ಅವ್ರಿಗೂ ಕೂಡ ಎಂಟರ್ಟೈನ್ಮೆಂಟ್ ಆಗ್ಲಿ, ಅವ್ರಿಗೂ ಸಮ್ಮರ್ ಹಾಲಿಡೇಸ್ ನಡೀತಾ ಇದೆ, ಅವರು ಕೂಡ ಎಂಜಾಯ್ ಮಾಡ್ಲಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ಎಲ್ಲಾ ರೈಡ್ ಅನ್ನ ನೋಡಿ ಮಕ್ಕಳು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಈ ತರ ಜಾತ್ರೆಗಳನ್ನ ನೀವು ಎಲ್ಲೂ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಬಿಹಾರದಲ್ಲಿ ಮಾತ್ರ ಇರುತ್ತೆ ಅಂತ ನನ್ಗನ್ಸುತ್ತೆ. ನಮ್ ಕಡೆ ಎಲ್ಲ ಇಷ್ಟು ದೊಡ್ಡ ಮೊತ್ತದಲ್ಲಿ ಜಾತ್ರೆಗಳೆಲ್ಲ ನಡೆಯೋದಿಲ್ಲ. ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಯಾಕೆಂದ್ರೆ ಇಲ್ಲಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕಡಿಮೆ ಇರೋದ್ರಿಂದ, ಅಂದ್ರೆ ನಾವೆಲ್ಲ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ ಅಥವಾ ಬೇರೆ ಯಾವುದೇ ಕಡೆ ಆಗಿರ್ಬೇಕು, ಅಲ್ಲಿ ಮಾಲ್ಸ್ ಎಲ್ಲ ಹೋಗಿ ಎಂಜಾಯ್ ಮಾಡ್ತೀವಿ. ಆದ್ರೆ ಇಲ್ಲಿನ ಮಕ್ಕಳು ಗೇಮ್ ಝೋನ್ಸ್ ಎಲ್ಲ ಇರುತ್ತೆ ಮಕ್ಕಳಿಗೆ. ಇಲ್ಲಿನ ಮಕ್ಕಳಿಗೆ ಆ ರೀತಿಯ ಆಪರ್ಚುನಿಟಿ ಇಲ್ಲ. ಇದ್ರೂ ಕೂಡ ಕೆಲವು 1-2 ಇರುತ್ತೆ. ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಕಾಮನ್ ಜನರಿಗೋಸ್ಕರ ಈ ರೀತಿ ಮೇಳಗಳೆಲ್ಲ ನಡೀತಾ ಇರುತ್ತೆ. ಸೊ ಈ ಒಂದು ಗೇಮ್ ಇದೆಯಲ್ಲ, ಇದು ತುಂಬಾ ಟ್ರಿಕ್ಕಿ ಗೇಮ್ ಇರುತ್ತೆ. ಐರನ್ ರಿಂಗ್ ಇರೋದ್ರಿಂದ ನೀವು ಎಸ್ದಾಗ ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಹೀಗಾಗಿ ವಿನ್ನಿಂಗ್ ಚಾನ್ಸ್ ತುಂಬಾನೇ ಕಮ್ಮಿ. ಸೊ ಇಲ್ಲಿ ಚಾಟ್ಸ್ ಬಂದ್ಬಿಟ್ಟು ಇದು ನೋಡಿ, ಕಚೋರಿ ಚಾಟ್ ಅಂತ. ಇದು ಇಲ್ಲೇ ನಾನು ಫಸ್ಟ್ ಟೈಮ್ ನೋಡಿರೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಭಾಗಲ್ಪುರ್ದು ಅಂದ್ರೆ ಭಾಗಲ್ಪುರ್ ಮ್ಯಾಂಗೋಸ್.
ಇಲ್ಲಿ ದುಧಿಯಾ ಮಾಲ್ದು ಅನ್ನೋ ಒಂದು ವೆರೈಟಿ ಸಿಗುತ್ತೆ. ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ. ಸಿಕ್ಕಾಪಟ್ಟೆ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇಲ್ಲಿ ಎವ್ರಿ ಡೇ ರೂಟೀನ್ ಆಗ್ಬಿಟ್ಟಿತ್ತು. ಪ್ರತಿದಿನ ಹೊರಗಡೆ ಹೋಗೋದು, ಮಾವಿನ ಹಣ್ಣನ್ನ ತೆಗೆದುಕೊಂಡು ಬರೋದು, ಚೆನ್ನಾಗಿ ಕ್ಲೀನ್ ಮಾಡೋದು, ಹಾಲಲ್ಲಿ ಕೂತ್ಕೊಂಡು ತಿನ್ನೋದು, ಇದೇ ಒಂದು ರೂಟೀನ್ ಆಗಿತ್ತು. ಐ ಮಿಸ್ ದೋಸ್ ಡೇಸ್. ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನ ಭಾಗಲ್ಪುರದ ಬಗ್ಗೆ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.